ರಾಜ್ಯ ಬಜೆಟ್ನ ವಿರುದ್ಧ ಬಿಎಸ್ ಯಡಿಯೂರಪ್ಪ ಕಿಡಿಕಾರಿದ್ದಾರೆ. ಬಜೆಟ್ ರಾಜ್ಯದ ಅಭಿವೃದ್ಧಿಯ ವಿರೋಧ ದಿಕ್ಕಿನಲ್ಲಿ ಸಾಗಿದೆ. ಹೀಗಂತ ಎಕ್ಸ್ನಲ್ಲಿ ಬಜೆಟ್ ಬಗ್ಗೆ ಬಿಎಸ್ವೈ ಕಿಡಿಕಾರಿದ್ದಾರೆ. ಬೆಂಗಳೂರಿನ ಅಭಿವೃದ್ಧಿಗೆ ಹೆಚ್ಚಿನ ಗಮನವನ್ನೇ ನೀಡಿಲ್ಲ. ಸ್ಪಷ್ಟತೆ ಇಲ್ಲದ ಈ ಬಜೆಟ್ ಅಭಿವೃದ್ಧಿಗೆ ಮಾರಕ ಆಗಿದೆ ಅಂತ ಎಕ್ಸ್ನಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಬಿಎಸ್ವೈ ವಾಗ್ದಾಳಿ ನಡೆಸಿದ್ದಾರೆ. 16ನೇ ಬಾರಿಗೆ ಬಜೆಟ್ ಮಂಡಿಸಿದ ದಾಖಲೆ ಬಿಟ್ಟರೆ ಸನ್ಮಾನ್ಯ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯನವರು ಈ ಬಾರಿಯ ಬಜೆಟ್ನಲ್ಲಿ ರಾಜ್ಯದ ಅಭಿವೃದ್ಧಿ ವಿರುದ್ಧದ ದಿಕ್ಕಿನಲ್ಲಿ ಸಾಗಿದೆ. ತಮ್ಮ ಅಲ್ಪಸಂಖ್ಯಾತರಿಗೆ ತುಷ್ಟೀಕರಣದ ನೀತಿಯನ್ನ ಬಜೆಟ್ಗೂ ಕೂಡ ವಿಸ್ತರಿಸಿದ್ದೇ ಈ ಸರ್ಕಾರದ ಸಾಧನೆ. ಯಡಿಯೂರಪ್ಪನವರ ಟೀಕೆ. ಬಜೆಟ್ನಲ್ಲಿ ಮುಸ್ಲಿಂ ಗುತ್ತಿಗೆದಾರರಿಗೆ ಧರ್ಮಾಧಾರಿತ ಮೀಸಲಾತಿ ನೀಡೋ ಮೂಲಕ, ಧರ್ಮದ ಆಧಾರದ ಮೇಲೆ ಮೀಸಲಾತಿ ನೀಡೋದರ ಮೂಲಕ ಸಂವಿಧಾನದ ಆಶಯಗಳನ್ನು ಗಾಳಿಗೆ ತೂರಿರೋದು, ಮತ್ತೆ ಸಾಲದ ಹೊರೆಯನ್ನು ಹೆಚ್ಚಿಸಿರೋದು. ಇನ್ನು ಉಳಿದ ಹಾಗೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಅಭಿವೃದ್ಧಿಯತ್ತ ನಿರ್ಲಕ್ಷ್ಯ ತೋರಿರೋದು, ಕಳೆದ ಬಾರಿಯ ಬಜೆಟ್ ಘೋಷಣೆಗಳ ಅನುಷ್ಠಾನದ ಬಗ್ಗೆ ಈಗಲೂ ಕೂಡ ಮೌನ ವಹಿಸಿರೋದು ಸರಿಯಲ್ಲ ಅಂತ. ಬಜೆಟ್ ಮಾತ್ರ ಅಲ್ಲ, ಎಲ್ಲರಿಗೂ ಕೂಡ ಸಂತೋಷವನ್ನು ಪಡಿಸುವಂತ ಒಂದು ಫುಡ್ ಗಿಫ್ಟ್ ಇದು. ಬೆಂಗಳೂರು ನಗರಕ್ಕೆ ಅತಿ ಹೆಚ್ಚು ಯೋಜನೆಗಳಿಗೆ ನಾವು ಸಹಾಯ ಮಾಡಲಿಕ್ಕೆ ಸಿದ್ಧವಾಗಿದ್ದೇವೆ ಅಂತೇಳಿ ಅದಕ್ಕೆಲ್ಲ ಗೌರ್ಮೆಂಟ್ ಗ್ಯಾರಂಟಿಗಳನ್ನು ಕೊಟ್ಟು ಹೆಚ್ಚು ಕಮ್ಮಿ 1 ಲಕ್ಷ ಕೋಟಿಯಷ್ಟು ವಿವಿಧ ಕಾಮಗಾರಿಗಳನ್ನು ತೆಗೆದುಕೊಳ್ಳಲಿಕ್ಕೆ ಈಗಾಗಲೇ ಸಿದ್ಧತೆ ಆಗ್ತಾ ಇದೆ. ಇರಿಗೇಷನ್ಗೆ, PWD ಮತ್ತು 8,000 ಕೋಟಿ ರೂಪಾಯಿ ಎಲ್ಲ ಶಾಸಕರಿಗೆ ಕೊಡಬೇಕು ಅಂತೇಳಿ ಅದಕ್ಕೆ ಇಟ್ಟಿದೆ. 4 ಲಕ್ಷ ಕೋಟಿ ಮೀರಿದೆ. ಸಾಲ ಮಾಡಿದೀವಿ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರನೂ ಸಾಲ ಮಾಡಿದೆ, ಎಲ್ಲರೂ ಸಾಲ ಮಾಡಿದೆ. ಕೊಟ್ಟ ಮಾತನ್ನು ಉಳಿಸ್ಕೊಳ್ಳೋಂಥ ಒಂದು ಬಜೆಟ್. ಸೊ ನನ್ನ 37 ವರ್ಷ 89 ಅಸೆಂಬ್ಲಿಗೆ ಬಂದೆ, 36 ವರ್ಷ ಆಗಿದೆ. ಇದೊಂದು ಐತಿಹಾಸಿಕವಾದಂಥ ಬಜೆಟ್ಟು, ಜನಪರ ಬಜೆಟ್ಟು, ಎಲ್ಲ ವರ್ಗಕ್ಕೂ ಕೂಡ ನ್ಯಾಯ ಕೊಡಿಸುವಂಥ ಒಂದು ಬಜೆಟ್ಟು. ಸೊ ಬಹಳ ದೂರದೃಷ್ಟಿ ಇಟ್ಕೊಂಡು ಈ ಬಜೆಟ್ ಅನ್ನ ಮುಖ್ಯಮಂತ್ರಿಗಳು ಮಂಡಿಸಿದ್ದಾರೆ. ಎಲ್ಲರಿಗೂ ಓಲೈಕೆ ಮಾಡಬೇಕಲ್ಲ. ಈ ಸಮಾಜದಲ್ಲಿರೋಂಥ ಜನಕ್ಕೆಲ್ಲರೂ ಕೂಡ ನಾವು ಎಲ್ಲ ವರ್ಗದ ಜನರು ಕೂಡ ನಾವು ಸಮಾನತೆಯಿಂದ ನೋಡಬೇಕು. ನನ್ನ ಕನಸಲ್ಲ ಅಮ್ಮ, ಇದು ರಾಜ್ಯದ ಕನಸು, ದೇಶದ ಕನಸು. ಸೆಂಟ್ರಲ್ ಗೌರ್ಮೆಂಟ್ ಅಂತೂ ಕೊಡ್ಲಿಲ್ಲ, ನಮ್ ಗೌರ್ಮೆಂಟ್ ಆದ್ರೂ ಕೊಡಬೇಕಲ್ಲ, ಅದಕ್ಕೆ ಕೊಟ್ಟಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.